ಸರ್ ನಮಸ್ಕಾರ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ. ಈಗ ನಾನು ಹೇಳ್ತಿರ್ತಕ್ಕಂಥ ಆಸ್ತಿ ನೋಡಿ ಇದಲ್ಲ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಇಲ್ಲಿ ಏನು ಅಚ್ಚುಕಟ್ಟು ಮಾಡಿದೆಯಲ್ಲ, ಈ ಆಸ್ತಿಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥದ್ದು ಇದು ನೋಡಿ. ಅಲ್ಲಿ ಬಾಳೆ ಇದೆಯಲ್ಲ, ಈ ಹಸಿರು ಬಾಳೆ ಎಂಡಿದೆ ನೋಡಿ, ಅಲ್ಲಿ ತನಕನೂ ಹೋಗುತ್ತೆ. ಸೊ ಹಿಂಭಾಗದವರು ಕೂಡ ಬಾಳೆ ಹಾಕ್ಕೊಂಡಿದ್ದಾರೆ. ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಅದ್ರ ಜೊತೆಗೆ ರೋಡು ಕೂಡ ಇದೆ, ನಾನು ಹೇಳ್ತೀನಿ ನಿಮಗೆ. ಅರ್ಧ ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ನಂಜನಗೂಡಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಯಾವುದಕ್ಕೆ, ಸ್ಪಾಟ್ಗೆ. ಅಥವಾ ಹುಲ್ಲಳ್ಳಿಯಿಂದ ಬಂದರೆ ಒಂದು 8ರಿಂದ 9 ಆಗುತ್ತೆ. ಅಥವಾ ಸೊ ಈ ಕಡೆ ಊಟಿ ಹೈವೇ ಇದೆಯಲ್ಲ, ಅಂದರೆ ನಂಜನಗೂಡು ಎಂಟ್ರೆನ್ಸಲ್ಲಿ ನಂಜನಗೂಡು ಭಾಗದ್ದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಂದರೆ ಕಲ್ಲಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸೊ ಹೊರಗಡೆ ಬಂದರೆ ಅಲ್ಲಿಂದ ಒಂದೇ ರೋಡು, ಡೈರೆಕ್ಟ್ ಒಂದೇ ರೋಡು 10 ಕಿಲೋಮೀಟ್ರ್ ಆಗುತ್ತೆ ಸ್ಪಾಟ್ಗೆ. ಓಕೆ, ಇದು ಆಸ್ತಿ 2 ಎಕರೆ 8 ಗುಂಟೆ. ಈಗ ನೋಡಿ, ಇಲ್ಲಿ ಬಾಳೆ ಇದೆಯಲ್ಲ, ಇಷ್ಟು ಅಂದರೆ ಈಸ್ಟ್ ವೆಸ್ಟು ಭಾಳ ಉದ್ದ ಜಾಸ್ತಿ ಇದೆ. ನಾರ್ತ್ ಸೌತು ನೋಡಿ, ಈ ಕಡೆ ಉತ್ತಿದಾರಲ್ಲ, ಈ ಉತ್ತಿ ಎಲ್ಲೆಂಡಾಗಿದೆ ಅಲ್ಲಿ ತನಕನೂ ಇದೆ. ಅಕ್ಕಪಕ್ಕ ಎಲೆಕ್ಟ್ರಿಕ್ ಸರ್ವಿಸ್ ಕೂಡ ಇದೆ. ಆಮೇಲೆ ಈ ಆಸ್ತಿನೂ ಕೂಡ ಇವ್ರದ್ದೇನೆ, ಆ ಒಂದು ರೋಡಿಂದನೂ ಇವ್ರದ್ದೇನೆ. ಸಂಪೂರ್ಣ ರೆಡ್ ಆ್ಯಂಡ್ ಬ್ರೌನ್ ಸಾಯಿಲು, ಒಳ್ಳೆ ಮಣ್ಣು, ಅಗ್ರಿಕಲ್ಚರ್ಗೆ ಭಾಳ ಯೋಗ್ಯವಾದಂಥ ಮಣ್ಣು. ಈಗಾಗಲೇ ಈ ಆಸ್ತಿ ಒಬ್ಬರಿಗೆ ಅಗ್ರಿಮೆಂಟ್ ಆಗಿದೆ. ನಾನು ಯಾಕಂದರೆ ಇರೋ ವಿಷಯ ಓಪನ್ ಆಗಿ ಹೇಳಬೇಕು. ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟು ಸೊ ಮಾಡ್ಕೊಂಡಂಥ ಪಾರ್ಟಿ ಅವರು ನೋಡಿ ಯಾವುದೋ ಒಂದು ಅಮೌಂಟ್ ಆಗುತ್ತೆ ಅಂತ ಅಗ್ರಿಮೆಂಟ್ ಹಾಕ್ಕೊಂಡ್ರು. ಅವ್ರಿಗೆ ಅಮೌಂಟು ಆಗದೇ ಇರೋದ್ರಿಂದ ಅದನ್ನು ನಮಗೆ ಬೇಡ, ನೀವೇ ಇಟ್ಕೊಂಡು ನಮಗೆ ಅಮೌಂಟ್ನ ವಾಪಸ್ ಮಾಡಿ ಅಂತ ಅವರು ಅಗ್ರಿಮೆಂಟ್ ಹೋಲ್ಡ್ರು ಇವ್ರಿಗೆ ಹೇಳಿದಾಗ ಇದನ್ನು ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಆಯ್ತಲ್ಲ, ಈ ಕಬ್ಬು ಮತ್ತು ಈ ಕಬ್ಬು ಅಲ್ಲಿ ತನಕನೂ ಇದೆ, ಅಲ್ಲಿ ಕೋಕೋನಟ್ಸ್ ಇದೆಯಲ್ಲ, ಅಲ್ಲಿ ತನಕನೂ ಇದೆ ಇವ್ರದ್ದೇನೆ. ಈ ಆಸ್ತಿನಲ್ಲೇ ಈ ಒಂದು 2 ಎಕರೆ 8 ಗುಂಟೆಗೆ ರೋಡ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಇದನ್ನು ಸಪ್ರೇಟ್ ಸ್ಕೆಚ್ ಮಾಡಿ ರೋಡ್ ಬಿಟ್ಟಿದ್ದಾರೆ. ಇದನ್ನು ನಿಮಗೆ ಅಕಸ್ಮಾತ್ ನೋಡಿ ಯಾರಿಗಾದ್ರೂ ಆದರೆ ಈ ಒಂದು ರಸ್ತೆನೂ ಕೂಡ ನಿಮಗೆ ಎಂಟ್ರಿ ಆಗುತ್ತೆ ನಿಮ್ಮ ರೀಶ್ ಪೇಪರಲ್ಲಿ. ಆ ಕಡೆ ಕಬ್ಬು ಹಾಕೊಂಡಿದ್ದಾರೆ ನೋಡಿ, ಅದು ಇದೇ ಊರಿನ ಇನ್ನೊಬ್ಬ ರೈತರದ್ದು. ಇಲ್ಲಿ ಅಕ್ಕಪಕ್ಕ ಎಲ್ಲ ಹಳ್ಳಿಯವ್ರದ್ದೇನೆ, ಇದೇ ಊರಿನ ರೈತರದ್ದು. ಇನ್ನೊಂದೇನಂತಂದರೆ, ಈ ಭಾಗ ಈಗ ನೋಡಿ ಇನ್ನೊಂದು ವಿಷಯ ಹೇಳಿದೆ. ಡ್ರಿಪ್ ಲೈನ್ ಎಲ್ಲ ಆಗಿದೆ, ಡ್ರಿಪ್ಪು ಪೈಪ್ ಲೈನ್ ಎಲ್ಲ ಆಗಿದೆ. ಜೊತೆಗೆ ಹೋಮ್ ಸೆಟ್ಟು ಕೂಡ ನೋಡಿ ಬೋರ್ ಹೊಡಿಸಿದ್ದಾರೆ, ಬಟ್ ಸರ್ವಿಸ್ ತಗೊಂಡಿಲ್ಲ. ಬಟ್ ಅಕ್ಕಪಕ್ಕ ಎಲೆಕ್ಟ್ರಿಕ್ ಸರ್ವಿಸ್ ಇದೆ. ಇನ್ನೊಂದು ಏನಂದರೆ, ಈ ಆಸ್ತಿನಲ್ಲಿ ಇನ್ನೊಂದು ಪಂಪ್ ಸೆಟ್ ಇದೆ ಆ ಕಡೆಗೆ. ಅಲ್ಲಿಂದ ಈಗ ಅಲ್ಲಿ ಇವರು ನೀರನ್ನ ಹರಿಸ್ಕೊತಾ ಇದ್ದಾರೆ. ನೀವು ಇದನ್ನು ಯೂಸ್ ಮಾಡ್ಕೊಬೋದು ನೋಡಿ ಇದನ್ನು. ಓಕೆ, 2 ಎಕರೆ 8 ಗುಂಟೆ ಆಸ್ತಿ ಮಾತ್ರ ಒಂದು ಸಮತಟ್ಟವಾಗಿದೆ. ಏನು ಒಳಗಡೆ ಕ್ಲೀನ್ ಮಾಡೋ ಅಂಥದ್ದು ಏನಿಲ್ಲ. ನಾನು ಆಗಲೇ ಹೇಳ್ದಂಗೆ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಯಿಂದ ಬಂದರೆ 10 ಕಿಲೋಮೀಟ್ರು. ಈಗ ನಂಜನಗೂಡಿಂದ ಹುಲ್ಲಳ್ಳಿಗೆ ಬಂದು, ಹುಲ್ಲಳ್ಳಿಯಿಂದ ಸೊ ಆ ಕಡೆಯಿಂದ ಬಂದರೆ ಒಂದು 8ರಿಂದ 9. ಅಥವಾ HD ಕೋಟೆ ಹೈವೇಯಿಂದ ಬಂದರೆ ಟುವರ್ಡ್ಸ್ ಮೈಸೂರು, ಅಲ್ಲಿಂದ ಬಂದರೆ ನಿಮಗೆ ಒಂದು 20 ಆಗ್ಬೋದು ಸ್ಪಾಟ್ಗೆ. ಈಗ ನಾನು ಇದೇ ರಸ್ತೆಯಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ ನೋಡಿ, ಇದೇ ರಸ್ತೆ. ಈ ಆಸ್ತಿಗೋಸ್ಕರನೇ ಇವರು ರಸ್ತೆ ಬಿಟ್ಟುಕೊಟ್ಟಿದ್ದು. ಸೈಡಲ್ಲಿ ಬಿಟ್ಟರೆ ಆಗಲ್ಲ ಅಂಥೇಳಿ. ಅಂದರೆ ಈ ಥರ ರಸ್ತೆ ಆದಾಗ ಏನಾಗುತ್ತೆ ಅಂದರೆ, ಇವ್ರಿಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ ಅಂಥೇಳಿ ಇನ್ನು ಒಂದು 2-3 ಎಕರೆ ಅಷ್ಟು ಇನ್ನು ಉಳಿಕೆ ಆಸ್ತಿ ಇದೆ ನೋಡಿ. ಯಾರ್ದು? ಇವ್ರದ್ದು, ಈ ಆಸ್ತಿ ಮಾಲೀಕರದು.
ಇದನ್ನು ಇಟ್ಕೊಳ್ತಾರೆ, ಅದು ಮಾತ್ರ ಕೊಡ್ತಾರೆ 2 ಎಕರೆ 8 ಗುಂಟೆನ. ಇದೆಲ್ಲವೂ ಇವ್ರದೇನೆ. ಎರಡು ಎಕರೆ 8 ಗುಂಟೆ, 1 ಎಕರೆ 65 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಯಾಕಂದರೆ ಏರೆಸ್ಟ್ ಮೈಸೂರು ಜೊತೆಗೆ ಊಟಿ NH 766 10 ಕಿಲೋಮೀಟ್ರು. ಸೊ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ 20 ನೋಡಿ. ಹೀಗೆ ಹೋದರೆ ಇಲ್ಲಿ ರಿವರ್ ಇದೆ, ಅಂದರೆ ಹೊಳೆ, ಕಬಿನಿ ಹೊಳೆ. ಇನ್ನು ಸ್ವಲ್ಪ ದೂರ ಹೋದರೆ ರಿವರ್ ಸಿಗುತ್ತೆ ನಿಮಗೆ. ಹೀಗೆ ಹೋದರೆ ಹಳ್ಳಿಗೆ ಹೋಗುತ್ತೆ. ನೋಡಿ ಇದೇ ರಸ್ತೆ, ಇಲ್ಲಿಂದ ಒಳಗಡೆಗೆ ಹೋಗ್ಬೇಕಷ್ಟೇ. ಇದೆಲ್ಲ ಸಂಪೂರ್ಣ ಇವ್ರದ್ದೇನೆ ಎಂಟ್ರೆನ್ಸಲ್ಲಿ ಆಸ್ತಿ. ಇಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕಾದ್ರೆ ಇಲ್ಲೇ ಇರ್ಬೋದು, ಏನು ಸಮಸ್ಯೆ ಏನಿಲ್ಲ. ಬಟ್ ಹಳ್ಳಿಗೆ ಹತ್ತಿರ ಇರೋದ್ರಿಂದ ಇಲ್ಲೇ ಸ್ಟೇ ಆಗ್ಬೋದು, ಏನಿಲ್ಲ. ಕಬಿನಿ ನಾಲೆ, ನೀರು ಯಾವ ನಾಲೆದು ಇದು ವಾಟ್ರು? ಇದು ನಾಲೆ ಯಾವ ನಾಲೆ ಎಂದೆ? ಹಾಂ ರಾಂಪುರನಾ? ಕಲ್ಲಲ್ಲ, ನೀರನ್ನು ಕೇಳಿದ್ದು ನಾನು. ಕಬಿನಿ ವಾಟ್ರಾ ಸರ್? ನೋಡಿ ಕಬಿನಿ ನಾಲೆ ವಾಟ್ರ್ ಇದು ಚಾನಲ್ಲು. ಈ ಭಾಗದ ಒಂದಷ್ಟು ರೈತರಿಗೆ ಈ ನಾಲಾ ವಾಟ್ರು 2 ಕ್ರಾಪ್ ಆಗ್ತಕ್ಕಂಥ ಆಸ್ತಿಗಳಿದೆ. ಇಲ್ಲಿ ನೀರು ಯಾವಾಗಲೂ ಹರಿತಾ ಇರ್ತದೆ. ನೋಡಿ ಇದು ರಸ್ತೆ, ಇದು ಮಾಮೂಲಿ ರಸ್ತೆ, ಹಳ್ಳಿಗೆ ಹೋಗುತ್ತಲ್ಲ ಆ ಒಂದು ರಸ್ತೆ. ಒಳ್ಳೆ ಗ್ರೌಂಡ್ ವಾಟರ್ ಇದೆ, ಹೋಮ್ ಸೆಟ್ ಮಾಡಿದಾರಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಹೋಮ್ ಸೆಟ್ಗಳೇ. ನೋಡಿ ಕಾಲುವೆ ನೀರು ಪಕ್ಕದಲ್ಲಿ ಹೋದ್ರೂ ಕೂಡ ಆ ವಾಟ್ರು ಇದಕ್ಕೆ ಆ್ಯಡ್ ಆಗಲ್ಲ. ಇದೊಂದು ಗೌರ್ಮೆಂಟ್ ಸ್ಕೂಲ್, ಇದು ಹಳ್ಳಿಯ ಹಿಂಭಾಗಕ್ಕೆ ಅನ್ನಂಗಿರ್ತಕ್ಕಂಥದ್ದು ಗೌರ್ಮೆಂಟ್ ಶಾಲೆ. ನೋಡಿ ಗೌರ್ಮೆಂಟ್ ಸ್ಕೂಲ್, ಇದು ಹಿರಿಯ ಪ್ರಾಥಮಿಕ ಶಾಲೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ತನಕ ಎಲ್ಲ ಸಿಮೆಂಟ್ ರೋಡು, ಒಂದು ಇನ್ನು 300-400 ಅಡಿ ಸ್ವಲ್ಪ ಮೆಟ್ಲಿಂಗ್ ರೋಡು. ಈಗ ನೋಡಿ ಇದು ಕೂಡ ಸಿಮೆಂಟ್ ರೋಡ್ ಆಗ್ತಾ ಇದೆ ನೋಡಿ ಈ ಕಡೆಯಿಂದ. ಅಂದರೆ ಈ ಒಂದು ರಸ್ತೆ ಊರಿಂದ ಹೊರಭಾಗಕ್ಕೆ ಇರ್ತಕ್ಕಂಥ ರಸ್ತೆ, ಇದು ಊರ ಒಳಗಡೆ ಹೋಗ್ತಕ್ಕಂಥ ಒಂದು ರಸ್ತೆ. ಓಕೆ ನೋಡಿ ಇದೇ ಊರು, ಹಳ್ಳಿ ಕಾಣಿಸ್ತಾ ಇದೆ ನೋಡಿ, ಇದೇ ಹಳ್ಳಿಯಿಂದ ಒಂದು 1/2 ಕಿಲೋಮೀಟ್ರ್ ಆಗಲ್ಲ. ನಾನು ಸುಮ್ಮನೆ ಒಂದು ರಫ್ ಆಗಿ ಹೇಳಿದೆ ಅಷ್ಟೇ.
ಅರ್ಧ ಕಿಲೋಮೀಟ್ರ್ ಅಂತ ಒಂದು 500-600 ಅಡಿ ಅಂತರದಲ್ಲಿದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಥ್ಯಾಂಕ್ ಯು ಸರ್.